ಒಂದು ಮದುವೆ ಫಂಕ್ಷನ್ ಐತ್ರಿ. ಮೊನ್ನೆ ಇದಕ್ಕೆ ಹೋಗಿದ್ವಿ ನೋಡು ಮತ್ತೆ ಊಟಕ್ಕ. ಸೊ ಅವ್ರ ಫಂಕ್ಷನ್ ಐತಿ, ಹಾಗಾಗಿ ನಾವು ಕೂಡ ಇವಾಗ ರೆಡಿ ಆಗಿದ್ವಿ. ಯಜಮಾನ್ರು ಕೂಡ ಬಂದಿದಾರ. ಸೊ ಬರ್ರಿ ಫಂಕ್ಷನ್ಗೆ ನಾವು ಕೂಡ ಹೊರಟಿದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸಾಧ್ಯ ಆದಷ್ಟು ಅಲ್ಲಿ ಬ್ಲಾಗ್ ಅನ್ನ ತಗೊಳೋದಿಕ್ಕ ಪ್ರಯತ್ನ ಮಾಡ್ತೀನಂತ. ಸೊ ಬರ್ರಿ ಫಂಕ್ಷನ್ಗೆ ಹೋಗಿ ಬರೋಣ. ನೋಡ್ರಿ ಫ್ರೆಂಡ್ಸ, ಕರೆಕ್ಟ್ ಟೈಮಿಗೆ ಹೋದ್ವಿ ಅಂತಲೇ ಹೇಳ್ಬೋದು. ನೋಡ್ರಿ ಈ ಮದುವೆ ವೀಡಿಯೋ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದ್ದೀನಿ. ತುಂಬ ಡೀಟೇಲಾಗಿ ಶೇರ್ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ, ಯಾಕಂದ್ರೆ ನೋಡ್ರಿ ಕರೆಕ್ಟ್ ಟೈಮಿಗೆ ಹೋದ ತಕ್ಷಣವೇ ಅದೊಂದು ಭಾಗ್ಯ ಸಿಕ್ತಿ ನೋಡ್ರಿ ಫ್ರೆಂಡ್ಸ, ಅಕ್ಷತಾ ಹಾಕುವಂಥ ಭಾಗ್ಯ ಅಂತಲೇ ಹೇಳ್ಬೋದು. ನೋಡ್ರಿ ಸಿಕ್ಕಾಪಟ್ಟೆ ಜನರು ಕೂಡ ಬಂದಿದ್ದರು. ಹಾಗೆ ಅಕ್ಷತೆ ಬಿದ್ದ ತಕ್ಷಣವೇ ಈಗಂತರೂ ಈಗಿನ ಮದುವೆನ ಅಕ್ಷತೆ ಬಿದ್ದುಗುಟ್ಟೆನೆ ಹಂಗೆ ಬೇರೆ ಕಡೆ ಹೋಗೋದು ಬರೋದು ಎಲ್ಲ ಇರ್ತೈತಿ. ಸೊ ನಮ್ಮ ಇಲ್ಲಿ ನೋಡ್ರಿ ಇಲ್ಲಿ ಇಡ್ತಿದ್ದಾರಲ್ಲ ಕೆಂಪು ಬಾರ್ಡ್ರ್ ಐತೆ ನೋಡ್ರಿ, ಅವ್ರು ನಮ್ಮ ನಾದ್ನಿ ಎಲ್ಲ ಸೇರಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಫಂಕ್ಷನ್ದಾಗ ಆ ಥರದ್ದೆಲ್ಲ ಒಮ್ಮೊಮ್ಮೆ ಆಗಂಗಿಲ್ಲ. ಬಟ್ ಆದರೂ ಕೂಡ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮೇಲಿರುವಂಥ ಅಂದರೆ ಮೇನ್ ಇಂಪಾರ್ಟೆಂಟ್ ಇರುವಂಥದ್ದನ್ನು ಶೇರ್ ಮಾಡಿದ್ದೀನಿ ನೋಡ್ರಿ ಫ್ರೆಂಡ್ಸ. ಅವ್ರದ್ದು ಮುಂದಿನ ಒಂದು ವೈವಾಹಿಕ ಜೀವನ ಭಾಳ ಸುಗಮವಾಗಿ ಖುಷಿಯಾಗಿ ಇರಲಿ ಅಂಥೇಳಿ ನೀವೆಲ್ಲರೂ ಒಂದು ಬೆಸ್ಟ್ ಕಮೆಂಟ್ ಮಾಡಿರಿ, ಸೂಪರಾಗಿ ಒಂದು ವಿಶೇಷನ ತಿಳಿಸ್ರಿ ಅಂತ ಕೇಳ್ಕೊತೀನಿ. ಸೊ ನೋಡಿರಿ ಸೆಲೆಬ್ರೇಷನ್ನ ಎಷ್ಟು ಸಖತ್ತಾಗಿ ಮದುವೆ ಇತ್ತು, ಚೆನ್ನಾಗಿ ಎಲ್ಲರೂ ರೆಡಿನೂ ಕೂಡ ಆಗಿದ್ದರು. ಸೊ ನವವಧೂವರರಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಕಮೆಂಟ್ ಮಾಡೋದ್ರ ಮುಖಾಂತರ. ಓಕೆ, ಇವ್ರು ಯಾರು ನೋಡಿದ ತಕ್ಷಣ ಯಾರಿಗೆ ನೆನಪಾಯಿತು ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಬಿಪಿನ್ ದಾದ ಮತ್ತು ಅವ್ರ ಮಿಸ್ಸಸ್ ನೋಡ್ರಿ, ನಾವು ಬಾಡಿಗೆ ಇದ್ದೀವಲ್ಲ, ಸೊ ಅವರು ಕೂಡ ಮದುವೆಗೆ ಬಂದಿದ್ದರು. ಒಂದು ಫೋಟೋ ತಗೊಂಡ್ವಿ, ವಿಡಿಯೋ ಮಾಡಿದೆ. ಒಟ್ಟಿನ ಅಷ್ಟು ಹಸಿವೇ ಆಗಿರಲಿಲ್ಲ ಫ್ರೆಂಡ್ಸ, ಯಾಕಂದ್ರೆ ಹೊತ್ತು ಮಾಡಿ ನಾಷ್ಟ ಮಾಡ್ಕೊಂಡಿದ್ವಿ. ಹಾಗಾಗಿ ಆಮೇಲೆ ದಾದಾ ಮತ್ತು ನೋಡ್ರಿ ವೈನರು ಊಟ ಮಾಡಕತ್ರು, ಕರೆದ್ರು. ನೀವು ಮಾಡಿರಿ, ನಾನು ಆಮೇಲೆ ಮಾಡ್ತೀನಿ ಅಂದೆ. ಮಕ್ಳಿಗೆ ಊಟ ಕೊಟ್ಟೆ. ಸಿಕ್ಕಾಪಟ್ಟೆ ಬಿಸಿಲು ಐತೆ ನೋಡ್ರಿ ಫ್ರೆಂಡ್ಸ. ಈ ಬಿಸಿಲೊಳಗೆ ಮದ್ವೆಗೆ ಹೋಗೋದಂದ್ರೆ ಕೆಟ್ಟ ಜಡ ನೋಡ್ರಿ ಫ್ರೆಂಡ್ಸ. ಸ್ವಲ್ಪ ಇಲ್ಲಿ ಹೊರಗಡೆ ಬಂದೆ ನಾನು. ಒಳಗಡೆನೂ ಕೂಲರ್ ಗಿಲ್ಲರ್ ಎಲ್ಲ ಐತ್ರಿ. ಬಟ್ ಆದರೂ ಇಲ್ಲಿ ಹೊರಗೆ ಒಂದು ಸ್ವಲ್ಪ ವಿಡಿಯೋಕ್ಕೆ ತೊಗೊಂಡ್ರೆ ಆಯ್ತು ಅಂತ ಬಂದು ನೋಡ್ರಿ. ಅಲ್ಲಿ ಏನೂ ಒಟ್ಟ ಕೇಳ್ಸಂಗಿಲ್ಲ ಮಾತದು ಎಲ್ಲನೂ ಕೂಡ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಫ್ಯಾಮಿಲಿ ಫಂಕ್ಷನ್ ಬ್ಲಾಗ್ ಇರ್ತವೆ, ಸೊ ಖಂಡಿತವಾಗಲೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹೊಸಬ್ರು ಯಾರೆಲ್ಲ ನೋಡೋದ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇದು ಮದುವೆ ನಡೆಯುವಂಥ ಜಾಗ ನೋಡ್ರಿ ಫ್ರೆಂಡ್ಸ, ಮಂಗಲ ಕಾರ್ಯಾಲಯ. ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಸಿಟಿ ಊರ ಕಾರ್ಯಾಲಯದೊಳಗನೆ ಮಾಡೋದ್ರಿ. ಯಾಕಂದ್ರೆ ಒಂದಕ್ಕೊಂದು ಬಾಜುಕ್ಕೆ ಜಾಗ ಇರೋಂಗಿಲ್ಲ, ಏನಿರೋಂಗಿಲ್ಲ. ನಮ್ಮೂರ ಕಡೆ ಆದ್ರೆ ನೋಡ್ರಿ ಫ್ರೆಂಡ್ಸ ಬೈಲ್ ಜಾಗ ಇರ್ತೈತಿ, ಅವ ಟೆಂಟ್ ಗಿಂಟೆಲ್ಲ ಹಾಕಿ ಮಸ್ತ್ ಮಾಡ್ತಾರೆ. ನಮ್ಮ ಸರನು ಮದುವೆಯಾಗ ನಮ್ಮದು ಚಾನಲ್ ಇರಲಿಲ್ಲ, ಬಟ್ ಅವ್ರ ಮೈದನ ಮದುವೆ ಚಾನಲ್ ಇತ್ತು. ಅವಾಗೆಲ್ಲ ವಿಡಿಯೋ ಮಾಡೀನಿ, ನೀವು ಕೂಡ ನೋಡಿರ್ತೀರಿ ಫ್ರೆಂಡ್ಸ. ಹುಡುಗರು ಒಳಗಡೆ ಕುಂತಾರ್ರಿ, ಸ್ನೇಹ ಪಿಲ್ಲು. ನಾನೇ ಸ್ವಲ್ಪ ಹೊರಗೆ ಬಂದೆ ಬ್ಲಾಗ್ ಮಾಡೋಕ್ಕೆ ಅಂತ ಹೇಳ್ಕೇಸಿ. ಹೈದ್ರಾಬಾದ್ ರೋಡಿಗೆ ಅದು ನೋಡ್ರಿ, ಇದು ಆ ಕಡೆ ಇಷ್ಟು ಹೋಗಿ ರೋಡಿಗೆ ಇಷ್ಟು ಹೋಗಿ ಬ್ಲಾಗನ್ನು ತೊಗೊಳೋಣ ಅಂತ ಬರ್ರಿ. ಎಲ್ಲ ಬಿಜಿ ಅದ ರೀ ಸದ್ಯಕ್ಕೆ. ನಾದ್ನಿ ಕೂಡ ಅದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಸಾಧ್ಯ ಆದರೆ ಮಾಡ್ತೀನಿ, ಇರ್ಲಿಕ್ಕಿಲ್ಲ. ಯಾಕಂದ್ರೆ ಫಂಕ್ಷನ್ ಅಂದ್ಮೇಲೆ ಗೊತ್ತಲ್ಲ ನಿಮ್ಗೆ,
ಒಂದೊಂದು ಜವಾಬ್ದಾರಿ ಇರ್ತದ. ಸೊ ಹಾಗಾಗಿ ಜಳ 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 ಹೊಡಿತದ ನೋಡ್ರಿ ಎಲ್ಲ. ಹೈದ್ರಾಬಾದ್ ರೋಡ್ ನೋಡ್ರಿ ಫ್ರೆಂಡ್ಸ್. ಈ ಕಡೆ ಇಲ್ಲಿ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಫುಲ್ ದೊಡ್ಡ ರೋಡ್ ನೋಡ್ರಿ ಇದು ಹೈವೇ. ಯಪ್ಪ ದೇವ್ರೆ, ಜಳ ಅಂದ್ರೆ ಜಳ ನೋಡ್ರಿ. ಏನು ಬಿಸಿಲ ಯಪ್ಪ ದೇವ್ರೇ ಮರ. ಸೊ ಬರ್ರಿ ಊಟ ಮಾಡೋಣ ಅಂತ ಹೋಗಿ. ಎಲ್ಲರೂ ನಂದೇವ್ರು ರೀ ಮ್ಯಾಲ ಮಾಲ ಎಲ್ಲಾರು ಕಾಣಿಸಲಿಗಾರ ಅವರು ತಗೋ ಹಚ್ಕೋ. ಇಡೀ ಹಚ್ಕೊಂಬರ್ತೀನಿ ನನ್ನ ಬಾಯ್ ತಗೋರಿ. ಹಾಂ ಊಟ ಅಂತೂ ಚೆನ್ನಾಗೇ ಇತ್ತಂತಲೇ ಹೇಳ್ಬೋದು. ಆದರೂ ಈ ಬೇಸಿಗೆಗೆ ಜಾಸ್ತಿ ಊಟ ಹೋಗಂಗಿಲ್ಲ ರೀ. ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ರಬಡಿ ಐತ್ರಿ ಫ್ರೆಂಡ್ಸ. ಸೊ ರಬಡಿ ಕುಡ್ಕೊಂಡು ಇವಾಗ ಏನೈತೆ ನೋಡ್ರಿ, ಹುಡುಗರು ನಾವು ಊಟ ಮಾಡೋ ಟೈಮಿಗೆ ಹುಡುಗರು ಮೇಲೆ ಕೆಳಗಡೆ ಆಟ ಆಡತ್ತಿದ್ರು. ಮುಂದೆಲ್ಲ ರೋಡು ಮೇನ್ ರೋಡ್ ಐತಿ, ಮತ್ತೆ ಎಲ್ಲಿ ಕಳ್ಕೊತಾರೆ ಅಂತೇಳಿ ಮತ್ತೆ ಯಜಮಾನ್ರು ಹುಡ್ಕಾಡ್ಕೊಂಡು ಬಂದರು. ಸೊ ಹಾಗೇ ಊಟ ಮಾಡಿಕೊಂಡು ನಾವು ಕೂಡ ಇವಾಗ ಮನೆ ಕಡೆಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್. ಮದುವೆ ವಿಡಿಯೋ ಇಷ್ಟು ಕ್ಲಿಪ್ಪಿಂಗ್ಸ್ ಜಾಸ್ತಿ ಶೇರ್ ಮಾಡೋಕ್ಕಾಗಿಲ್ಲ. ಯಪ್ಪ ಮದುವೆ ಅಂತೂ ಮುಗಿಸಿದೀವಿ ರೀ. ಈಗ ಮನೆ ಕಡೆ ಹೊರಟಿವಿ. ಬಿಸಿಲಿಗೆ ಅಂಜು ಬಿಡಬೇಕು ಹಂಗೆ ಥರ ಐತೆ ನೋಡ್ರಿ ಬಿಸಿಲಂತ್ರೂ. ಹತ್ತು ಮೂವ ಆಯ್ಯ ನಡಿ ಆಯವ. ಅದು ರುಮಾಲ್ ಇತ್ತಂದ್ರೆ ಹಾಕ್ರಿ, ಸುಡುಕತ್ತದ ಗಾಡಿ. ಬಾಂಡ್ ಬಿಸಿಲಿಗೆ ನಿಂದ್ರಿಸ್ಯಾರ್ರಿ ಗಾಡಿ. ಕಂಡಪಟ್ಟಿ ಸುಡಕತ್ತದ ರೀ ಸದ್ಯಕ್ಕೆ. ಪಿಲೆ ವೈನ್ ಓತಕನೆ ರುಮಾಲ್ ದಿವ್ಕ ರುಮಾಲ್ ಹಾಕಿದ್ರು ಅದೇನು ಇದಾಗಲ್ರಿ ಗಾಡಿ. ಶಪ್ಪ ದೇವ್ರೆ, ಮದುವೆಗೆ ಹೋಗಿ ಬರೋ ಸತ್ತಿಗೆನೆ ಸಾಕಾಗಿ ಹೋಗ್ಬಿಡ್ತೈತ್ರಿ. ಸೊ ನಾನೇನಿದು ವೇರ್ ಮಾಡಿದ್ದೀನಿ ನೋಡ್ರಿ. ಈ ಸೀರೆ ಬಂದು ಇದು ನನ್ನ ಮದುವೆ ಟೈಮ್ದೊಳಗೆ ಉಡಿ ತುಂಬ ಸೀರೆ ಅಂತ ನೋಡ್ರಿ. ಆ ಥರ ಇದ್ರೊಳಗೆ ಕೊಟ್ಟಿರುವಂಥ ಸೀರೆ ನೋಡ್ರಿ. ಸಿಕ್ಕಾಪಟ್ಟಿ ಸೆಕೆ ಹಾಕತೈತಿ. ಭಾಳ ವರ್ಷ ಆದ್ಮೇಲೆ ಈ ಸೀರೆನ ವೇರ್ ಮಾಡೀನ್ರಿ. ಈ ಥರ ಗೊಂಡೆನ ಕೂಡ ಕಟ್ಸಿ ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ನಮ್ಮ ಸರು ಕಟ್ಟ ನೋಡ್ರಿ. ಈ ಥರ ಗೊಂಡೆ ಮಸ್ತ್ ಕಾಣಿಸ್ತೈತಿ. ಸೀರೆ ಮಾತ್ರ ಸಾಫ್ಟ್ ಐತ್ರಿ. ಚಾಕ್ಲೇಟಿ ಬಾರ್ಡರ್ ಬರ್ತೈತಿ. ಈ ಸೀರೆ ಮ್ಯಾಚಿಂಗ್ ಬ್ಲೌಸು ಇಲ್ಲ ಫ್ರೆಂಡ್ಸ್. ಆಲ್ರೆಡಿ ಇವಾಗ 14 ವರ್ಷ ಆಗ್ತಾ ಬಂತು ನಮ್ಮ ಮದುವೆಯಾಗಿ. ಅವಾಗ ನಾನೇ ಹೊಲ್ಕೊಂಡಿದ್ದೆ. ಬಟ್ ಅವಾಗೂ ಇವಾಗೂ ನಮ್ಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ನಮ್ಮ ಬಾಡಿ ಸೇಪ್ ಎಲ್ಲ ಚೇಂಜ್ ಆಗಿಬಿಡ್ತೈತಲ್ಲ. ಸೊ ಹಾಗಾಗಿ ಬ್ಲೌಸು ನಂಗೆ ಬರಲಿಲ್ಲ. ಸೊ ಆ ಕಾರಣಕ್ಕಾಗಿ ಇದು ಮ್ಯಾಚಿಂಗ್ ಆಗುತ್ತೆ ಪರ್ಫೆಕ್ಟ್ ಅಂತ ಕೇಸಿ ಇದನ್ನ ವೇರ್ ಮಾಡ್ಕೊಂಡು ಹೋಗಿದ್ದೆ ನಾನು. ಸೊ ಹೆಂಗೆ ಕಾಣತೈತಿ ನನ್ನ ಔಟ್ಫಿಟ್ಟ ಖಂಡಿತವಾಗ್ಲೂ ಕೂಡ ನೀವು ಕಮೆಂಟ್ ಮಾಡಿ ಹಾಕ್ರಿ. ನನಗೂ ಖುಷಿ ಆಗ್ತದ. ಚೆನ್ನಾಗಿ ಕಾಣಿಸಕತ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಮನೆಯಲ್ಲಂತೂ ದಿನ ಇದ್ದಾಗ ಹೆಂಗೆಂಗೋ ಇರ್ತೀವಿ. ಸ್ವಲ್ಪ ಎಲ್ಲಿಗಾರ ಹೋಗುತ್ತೆ ಇರೋದ್ರೊಳಗೆ ಸ್ವಲ್ಪ ಸಿಂಪಲ್ ಆಗಿದ್ರು ಕೂಡ ನೀಟಾಗಿ ರೆಡಿಯಾಗಿ ಹೋಗೋ ಮಾತ್ರ ಕೇಸಿ. ಅದೇ ಥರ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್, ಶೇರ್, ಕಮೆಂಟ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಎಲ್ಲರೂ ಕೂಡ. ಒಂದು ನಿಮಿಷ ಬಂದೆ. ನೀನೇ ಒಂದು ಸೀರೆನ ಆರ್ಡ್ರ್ ಹಾಕಿದ್ದೀನಿ ರೀ ಫ್ರೆಂಡ್ಸ್. ಅಂದ್ರೆ ನನಗಲ್ಲ, ನಮ್ಮ ಬಿಜಾಪುರದಾಗ ಒಬ್ರು ಅಕ್ಕ ಅದಾರ ಅವರಿಗೆ. ಯಾಕಂದ್ರೆ ನಾನು ಸ್ವಲ್ಪ ಸೀರೆ ಲೈಟ್ ಆಗಿ ಚಲ್ ಮಾಡಿದೆ. ಲಿಫ್ಟಿನೊಳಗೆ ಫ್ಯಾನ್ ಹಚ್ಚಾನ ಏನು ಆರಾಮ ಅಂತ ಅನ್ಸಿದ್ರೆ ಜೀವ ಏನು ನೆಮ್ಮದಿ ಅಂತ ಅನಿಸ್ತದ. ಶಪ್ಪ ದೇವ್ರೆ, ಮದುವೆಗೆ ಹೋಗಿ ಬರೋ ಸತ್ತಿಗೆನೆ ಸಾಕಾಗಿ ಹೋಗ್ಬಿಡ್ತೈತ್ರಿ. ಸೊ ನಾನೇನಿದು ವೇರ್ ಮಾಡಿದ್ದೀನಿ ನೋಡ್ರಿ. ಈ ಸೀರೆ ಬಂದು ಇದು ನನ್ನ ಮದುವೆ ಟೈಮ್ದೊಳಗೆ ಉಡಿ ತುಂಬ ಸೀರೆ ಅಂತ ನೋಡ್ರಿ. ಆ ಥರ ಇದ್ರೊಳಗೆ ಕೊಟ್ಟಿರುವಂಥ ಸೀರೆ ನೋಡ್ರಿ. ಸಿಕ್ಕಾಪಟ್ಟಿ ಸೆಕೆ ಹಾಕತೈತಿ. ಭಾಳ ವರ್ಷ ಆದ್ಮೇಲೆ ಈ ಸೀರೆನ ವೇರ್ ಮಾಡೀನ್ರಿ. ಈ ಥರ ಗೊಂಡೆನ ಕೂಡ ಕಟ್ಸಿ ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ನಮ್ಮ ಸರು ಕಟ್ಟ ನೋಡ್ರಿ. ಈ ಥರ ಗೊಂಡೆ ಮಸ್ತ್ ಕಾಣಿಸ್ತೈತಿ. ಸೀರೆ ಮಾತ್ರ ಸಾಫ್ಟ್ ಐತ್ರಿ. ಚಾಕ್ಲೇಟಿ ಬಾರ್ಡರ್ ಬರ್ತೈತಿ. ಈ ಸೀರೆ ಮ್ಯಾಚಿಂಗ್ ಬ್ಲೌಸು ಇಲ್ಲ ಫ್ರೆಂಡ್ಸ್. ಆಲ್ರೆಡಿ ಇವಾಗ 14 ವರ್ಷ ಆಗ್ತಾ ಬಂತು ನಮ್ಮ ಮದುವೆಯಾಗಿ. ಅವಾಗ ನಾನೇ ಹೊಲ್ಕೊಂಡಿದ್ದೆ. ಬಟ್ ಅವಾಗೂ ಇವಾಗೂ ನಮ್ಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ನಮ್ಮ ಬಾಡಿ ಸೇಪ್ ಎಲ್ಲ ಚೇಂಜ್ ಆಗಿಬಿಡ್ತೈತಲ್ಲ. ಸೊ ಹಾಗಾಗಿ ಬ್ಲೌಸು ನಂಗೆ ಬರಲಿಲ್ಲ. ಸೊ ಆ ಕಾರಣಕ್ಕಾಗಿ ಇದು ಮ್ಯಾಚಿಂಗ್ ಆಗುತ್ತೆ ಪರ್ಫೆಕ್ಟ್ ಅಂತ ಕೇಸಿ ಇದನ್ನ ವೇರ್ ಮಾಡ್ಕೊಂಡು ಹೋಗಿದ್ದೆ ನಾನು. ಸೊ ಹೆಂಗೆ ಕಾಣತೈತಿ ನನ್ನ ಔಟ್ಫಿಟ್ಟ ಖಂಡಿತವಾಗ್ಲೂ ಕೂಡ ನೀವು ಕಮೆಂಟ್ ಮಾಡಿ ಹಾಕ್ರಿ. ನನಗೂ ಖುಷಿ ಆಗ್ತದ. ಚೆನ್ನಾಗಿ ಕಾಣಿಸಕತ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಮನೆಯಲ್ಲಂತೂ ದಿನ ಇದ್ದಾಗ ಹೆಂಗೆಂಗೋ ಇರ್ತೀವಿ. ಸ್ವಲ್ಪ ಎಲ್ಲಿಗಾರ ಹೋಗುತ್ತೆ ಇರೋದ್ರೊಳಗೆ ಸ್ವಲ್ಪ ಸಿಂಪಲ್ ಆಗಿದ್ರು ಕೂಡ ನೀಟಾಗಿ ರೆಡಿಯಾಗಿ ಹೋಗೋ ಮಾತ್ರ ಕೇಸಿ.
ಅದೇ ಥರ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಎಲ್ಲರೂ ಕೂಡ. ಒಂದು ನಿಮಿಷ ಚಲ್ವಾ आवाज यायला लागले. हा नीचे कुठे यायला लागलं तू दिसायला लागली का व्हिडिओ. ನಮ್ಮ ಮಮ್ಮಿ ಸೀರೆ ತಗೊಳಕತ್ತಾರ ನೋಡ್ರಿ. 6 ಹಂತ ಅದಾವ. आलो होतो विसरून गेलो. ते बोळकांड आहेत ना, कुठल्या बोळाचे नाव ಥ್ಯಾಂಕ್ಯೂ. हां थँक्यू. ಎಲ್ಲದಪ್ಪ ಸೀರೆ बोळा आहे तिथं. हा बोळा आहे बोळ. हा मग किरटेश्वर मठाच्या बोळा चालू आहे. हा हा का हो किती गाण झाली केवरा. ते तसं झालंय. आज चांगले आहे. ते वरती असं धूळ उडती असं वरती गाणते. आज चांगले चांगलं आहे ना तेच म्हणले. चांगले ಸೊ ಫ್ರೆಂಡ್ಸ್ ನೋಡ್ರಿ, ನಾನು ನನ್ನ ಬಲ್ಲಿರೋಂಥ ಸೀರೆಗಳನ್ನ ಸೇಲ್ ಮಾಡ್ತೀನಿ. ನಿಮ್ಗೆ ಗೊತ್ತಿರೋ ಮಾತೈತಿ. ಬಟ್ ನಾನು ಕೆಲವೊಂದಿಷ್ಟು ಅಂಗಡಿಗಳ ಕಡೆಯಿಂದ ತರಿಸ್ತಿರ್ತೀನಿ. ಮೊದಲೆಲ್ಲ ನಾನು ಜಾಸ್ತಿ ಆನ್ಲೈನ್ ತರಿಸ್ತಿದ್ದೆ. ಆಮೇಲೆ ಜಾಸ್ತಿ ಕ್ವಾಂಟಿಟಿ ತರತ್ತೀನಿ ಅಂತ ಹೇಳ್ಕೇಸಿ ನಾನೇ ಡೈರೆಕ್ಟ್ ಹೋಗಿ ತರಕತ್ತೀನಿ. ಸೊ ಗ್ರೂಪ್ನಾಗ ನನ್ನನ್ನು ಆ್ಯಡ್ ಮಾಡಿದಾರಲ್ಲ, ಸೊ ಅವ್ರು ಫೋಟೋ ಹಾಕ್ತಾರೆ, ಅದನ್ನು ಸ್ಟೇಟಸಿಗೆ ಹಾಕಿರ್ತೀನಿ. ನನ್ನ ಗ್ರೂಪ್ಗಳು ಒಂದು 4-5 ಗ್ರೂಪ್ ಅದಾವೆ, ಅದಕ್ಕೂ ಶೇರ್ ಮಾಡ್ತೀನಿ. ಕೆಲವೊಬ್ಬರು ಕಸ್ಟಮರು ಗ್ರೂಪ್ನಾಗ ಫೋಟೋ ನೋಡಿನೇ ಲೈಕ್ ಮಾಡ್ತಾರೆ, ಅಮೌಂಟ್ ಹಾಕ್ತಾರೆ. ಆಮೇಲೆ ನಾನು ಸೀರೆನ ತರಿಸ್ಕೊಂಡು ಎಲ್ಲ ಚೆಕ್ ಮಾಡಿ ಮತ್ತು ಅವ್ರ ಅಡ್ರೆಸ್ಗೆ ಪಾರ್ಸಲ್ ಮಾಡ್ತೀನಿ. ಸೊ ಲೈವ್ ಆಗಿ ನಿಮ್ಗೆ ತೋರ್ಸಕತ್ತೀನಿ ನೋಡಿರಿ. ಸೀರೆ ಮಾತ್ರ ಹೆವಿ ಇರ್ತಾವೆ. ನೀವು ಹೊರಗಡೆ ತೊಗೊಳಕ್ಕೆ ಈ ಸೀರೆಗಳು ತುಂಬ ಕಾಸ್ಟ್ಲಿ ಬೀಳ್ತಾವೆ. ನನ್ನ ಹತ್ರ ತೊಗೊರಿ, ನಾನು 100-200 ಒಂದೊಂದು ಸೀರೆಯಿಂದ 300 ರೂಪಾಯಿ ಮಾರ್ಜಿನ್ ಇಟ್ಟು ನಾನು ಕೊಟ್ಟು ಬಿಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಇರುವಂಥ ಸೀರೆಗಳು ಏನಿದೆ ನೋಡಿರಿ, ನಾನು ಒಂದೊಂದ್ಸರಿ ತುಂಬ ಕಡಿಮೆ ರೇಟಿಗೂ ಕೊಟ್ಟು ಎಲ್ಲ ಸೇಲ್ ಮಾಡ್ತಾ ಇದ್ದೀನಿ. ನನ್ನ ಹತ್ರನೂ ಒಂದು 2-3 ಸೀರೆ ಸದ್ಯಕ್ಕೆ ಬ್ರೈಡಲ್ ಸಾರಿ ಅದಾವೆ. ಯಾರಿಗೆ ಯಾವ್ದು ಬೇಕಪ್ಪ ಟನ್ ಬುಕ್ಕಿಂಗ್ ಮಾಡ್ಕೊರಿ. ನಿಮ್ಮ ಸೀರೆ ಮನೆಗೆ ಬಂದು ಖುಷಿ ಆಗುತ್ತೆ. ಇದು ಬಿಜಾಪುರ ಕಸ್ಟಮರ್ಗೆ ಇದನ್ನೆಲ್ಲ ಚೆಕ್ ಮಾಡ್ತೀನಿ. ಬರ್ರಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಕಟ್ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿ ತರಲೇನು ಬ್ಯಾಡಂತ ಮಾಡಿ ತಿನ್ನಸ್ಲೇನು ಎತ್ತ ಸೇರಿ ಊಟ ರೆಡಿಯಾಗಲೇನು ನಾ ಅಪ್ಪ ಅಮ್ಮನ ಬರಲೇನು ನನ್ನ ಮಾಡ್ತೀನಿ ನನ್ನ ಮನೆಯ ತಾಳೆ ಕಟ್ಟಿಗೆ ನಮ್ಮನಿ ಅಳಿಯ. ಓಪನ್ ಮಾಡ್ತೀನಂತ ಬರೀ ಹೆಂಗಾಗುತ್ತೆ ನೋಡ್ರಿ ಮುಖ. ನಾನು ಒಂಚೂರು ವೀಡಿಯೋಸನ್ನು ಮಾಡ್ಕೊಂಡಿನಿ. ಸೀರೆ ಆ ಬಗ್ಗೆ ಅಪ್ಡೇಟ್ ಕೊಡೋದಿತ್ತು, ಅಪ್ಡೇಟ್ ಕೊಡ್ತೀನಿ. ಮತ್ತೊಂದ್ಸರಿ ವಿಡಿಯೋದಾಗೂ ತೋರಿಸ್ತೀನಿ ನೋಡ್ರಿ. ನನ್ನ ಹತ್ರ ಇರೋ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ ಒಳಗೆ ಈಗ ಇದೊಂದು ಐತಿ, ಸ್ಕ್ರೀನ್ಶಾಟ್ ತೆಗೀರಿ. ಆಮೇಲೆ ಇದೊಂದು ಐತಿ ನೋಡ್ರಿ, ಇದು ಮಾತ್ರ ಮಸ್ತ್ ಐತಿ. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ನೋಡ್ರಿ, ಸ್ಕ್ರೀನ್ಶಾಟ್ ತೆಗೀರಿ. ಆಮೇಲೆ ಇದಂತೂ ಇದ್ರ ಜೊತೆಗೆ ಶಾರ್ಟ್ ಮಂಗಲಸೂತ್ರ ಅಂತೂ ಫ್ರೀ ಐತಿ. ಇದು ಕೂಡ ಬ್ರೈಡಲ್ ಸಾರಿ ಒಳಗೆ ಮಸ್ತ್ ಐತಿ. ಸೀರೆ ಒಂದೇ ಒಂದು ಪೀಸ್ ಉದೈತಿ. ಇದು ಕೂಡ ಶಾರ್ಟ್ ತಾಳಿ ಫ್ರೀ ಐತಿ. ಓಕೆ, ಅಕ್ಕ ವಿಡಿಯೋ ನೋಡ್ತಿರ್ತಾರ, ಅವ್ರು ವಿಡಿಯೋ ಕಾಲ್ ಮಾಡ್ರಿ ಅಂತ ಹೇಳಿ ಸೀರೆ ಬಂದ ತಕ್ಷಣ ಅಮೌಂಟ್ ಆಲ್ರೆಡಿ ಹಾಕಿದಾರ. ಸ್ವಲ್ಪ ಮ್ಯಾಕ್ ಫುಲ್ ಇದಾಗ್ಬಿಟ್ಟೈತ್ರಿ, ನೀರೇಳೈತಿ. ತಳಗ ಮ್ಯಾಗ ಬರೋಷ್ಟೊತ್ತಿಗೆ ಇಷ್ಟು ನೀರೇಳಕ್ ಆಯ್ತಲ್ರಿ. ಕೆಲವೊಂದು ಅಂಗಡಿಯಾಗ 1-2 ಪೀಸ್ ಅವೈಲೇಬಲ್ ಇರ್ತದ್ರಿ. ಕೆಲವೊಂದು ಅಂಗಡಿಯಾಗ 1-2 ಪೀಸ್ ತಗೊಳಲ್ಲ, ಬಂಡಲ್ ಟು ಬಂಡಲ್ ತಗೋ ಅಂತ ಹೇಳ್ತಾರ. ಹಂಗಾಗಿ ನನಗೆ ಪುರಟ್ ಆಗಲ್ಲ. ನೋಡ್ರಿ, ವಾವ್ ಇಷ್ಟು ಮಸ್ತ್ ಐತಲ್ಲ ಸೀರೆ.
माझ्या बॉटल मध्ये एवढा थंडगार थोडं मिक्स करायची होती ना. ಫುಲ್ ರೇಷ್ಮೆ ಥರನೇ ನೋಡ್ರಿ. ನಾನು ಇವಾಗ ಏನು ವೇರ್ ಮಾಡಿದ್ದೀನಲ್ಲ ಸೀರೆ ಮಾತ್ರ ಅದೇ ಥರನೇ ಅಂತ ಅನಿಸ್ತೈತಿ. ವಾವ್ ಸಖತ್ತೈತಿ ನೋಡ್ರಿ ಸೀರೆ. ಅಕ್ಕ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು ಬಾರ್ಡರ್ ಬರ್ತೈತಿ, ಟೆಂಪಲ್ ಬಾರ್ಡ್ರ್. ಆಲ್ ಓವರ್ ಸೀರೆ ನಿಮ್ಗೆ ಇದೇ ಥರ ಬರ್ತೈತಿ. ಸೆರಗು ನೋಡ್ರಿ, ಬಾರ್ಡ್ರ್ ಯಾವ ಥರ ಐತಲ್ಲ ಸಿಲ್ವರ್ ಕಲರ್ ಸೆರಗು ಬರ್ತೈತಿ. ಬ್ಲೌಸ್ ಕೂಡ ಅದೇ ಥರನೇ ಬರ್ತೈತಿ. ಹಿಂಗೆ ನಿಮ್ದು ಸೆರಗಿಗೆ ಈ ಥರ ಗೊಂಡೆ ಬರ್ತೈತಿ ನೋಡ್ರಿ. ಸೀರೆ ಮಾತ್ರ ಸಾಫ್ಟ್ ಅಂದ್ರೆ ಸಾಫ್ಟ್ ಐತಿ ನೋಡ್ರಿ. ಚಾಕ್ಲೇಟಿ ಕಲರ್ ನಾನೇನೀಗ ಬ್ಲೌಸ್ ವೇರ್ ಮಾಡಿನಲ್ಲ ಇದೇ ಕಲರ್, ಚಾಕ್ಲೇಟಿಗೆ ಗ್ರೇ ಕಲರ್ ಮಸ್ತ್ ಕಾಂಬಿನೇಷನ್ ನೋಡ್ರಿ ಫ್ರೆಂಡ್ಸ್. ಓಕೆ, ಫುಲ್ ಆಲ್ ಓವರ್ ಸೀರೆ ಎಲ್ಲ ಗೋಲ್ಡನ್ ಬುಟ್ಟ ಬುಟ್ಟ. ಸೀರೆ ಮಾತ್ರ ಎಕ್ದಮ್ ಸಾಫ್ಟ್. ಸಾಫ್ಟ್ ಅಂದ್ರೆ ಏನು ಕೇಳ್ತೀರಿ ನೀವು, ಅಷ್ಟು ಸಾಫ್ಟ್ ಐತಿ. ತೋರಿಸ್ತೀನಿ ನಿಮ್ಗೆ, ಇಷ್ಟು ಸಾಫ್ಟ್ ಐತಿ. ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಮದುವೆ ವಿಡಿಯೋ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ನನ್ನ ಹತ್ರನೂ ಕೂಡ ಸೀರೆ ತಗೋರಿ, ನಾನು ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀನಿ. ಈ ಥರದ ಸೀರೆಗಳು ತರಿಸ್ಕೊಡ್ತೀನಲ್ಲ ಇದ್ರೊಳಗೆ ನನಗೆ 100 ರೂಪಾಯಿ ಇದು ಇರ್ತೈತ್ರಿ, ಏನಂತಂದ್ರೆ ಕಮಿಷನ್ ಇರ್ತೈತಿ. ಕೆಲವು ಸಲ ಈ ಸೀರೆಗೆ ನಾನು ಕಮಿಷನ್ ತೊಗೊಂಡಿಲ್ಲ. ಅವ್ರು ನನಗೆ ಭಾಳ ಬೇಕಾದವರು ನನ್ನ ಹತ್ರ ಭಾಳ ಸೀರೆ ಖರೀದಿ ಮಾಡ್ತಾರೆ. ಹಾಗಾಗಿ ನಾನು ಅಕ್ಕ ಈ ಸರಿಗೆ ತರಿಸ್ಕೊಂಡು ನೋಡ್ರಿ. ಅವ್ರು 2 ಸೀರೆ ಬೇಕಂದ್ರೆ ಆ್ಯಕ್ಚುಲಿ, ಬಟ್ ಆಮೇಲೆ ಇಲ್ಲ ಅಕ್ಕ ಮೊದಲು ಒಂದೇ ತರಿಸ್ಕೊಂತೀವಿ, ಚಲೋ ಬಂದ್ರೆ ಇನ್ನೊಂದು ತರಿಸ್ತೀವಿ ಅಂದರು. ಅದಕ್ಕೆ ನನಗೆ ಇದಕ್ಕೆ 100 ರೂಪಾಯಿ ಕಮಿಷನ್ ಸಿಗುತ್ತೆ ರೀ. ನನಗೆ ಅದು ಕಮಿಷನ್ ಬೇಡ, ನೀವು ಒಂದ್ಸರಿ ತರಿಸ್ಕೊಂಡು ನೋಡ್ರಿ. ನಿಮ್ಗೆ ಸೀರೆ ಚಲೋ ಅನ್ಸಿತ್ತಂದ್ರೆ ಇನ್ನೊಂದು ಸೀರೆ ತೊಗೊಂತಿಲ್ಲ, ಆ ಸೀರೆ ಬೇಕಾದ್ರೆ ನಾನು 100 ರೂಪಾಯಿ ಕಮಿಷನ್ ತೊಗೋತೀನಿ ಅಂತ ಹೇಳೀನಿ. ಸೊ ಹಾಗಾಗಿ ಮೂನ್ರಿ ಅಂತ ಹೇಳಿದ್ರೆ ಮಸ್ತ್ ಐತಿ ಸೀರೆ ಅಂತ ಅಡ್ಡಿ ಇಲ್ಲ. ಕಮಿಷನ್ ಬಿಟ್ಟು ಏನು ಮಸ್ತ್ ಐತ್ರಿ ಇದು ಸೀರೆ, ಅಷ್ಟು ಸೂಪರ್ ಆಗೈತಿ. ನಾನು ಡೈರೆಕ್ಟಾಗಿ ನೋಡಾಕತ್ತೀನಲ್ಲ, ನನ್ನ ಹತ್ರ ಇರೋಂಥ ಸೀರೆನೂ ಕೂಡ ಚಲೋ ಇರ್ತಾವ. ಬಟ್ ನನ್ಕಿನ ಇವ್ರ ಹತ್ರನೂ ಕೂಡ ಸೀರೆ ಮಸ್ತ್ ಇರ್ತಾವ ನೋಡ್ರಿ. ಓಕೆ, ನನ್ನ ಸೀರೆನ ನಾನು ಕಡಿಮೆ ಮಾಡಿ ಕೊಟ್ಟು ಬಿಡ್ತೀನಿ. ಯಾಕಂದ್ರೆ ಓದ್ ಮಾಲಾಕ್ತಿ ನಾ ಇರ್ತೀನಿ. ಇದ್ರೆ ಬೇಕಾದ್ರೆ ನಾನು ಕಮಿಷನ್ ಮಾತ್ರ 100 ರೂಪಾಯಿ ನಾನು ಬಿಟ್ಟು ನಿಮ್ಗೆ ಅವ್ರು ಎಷ್ಟು ರೇಟಿಗೆ ಕೊಡ್ತಾರೆ ಅಷ್ಟು ರೇಟಿಗೆ ನಾನು ಕೊಟ್ಬಿಡ್ತೀನಿ ಸೀರೆನ. ಓಕೆ, ಈ ಬ್ಲಾಗ್ ಎಂಡ್ ಮಾಡ್ತೀನಪ್ಪ. ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅಂತ ಕಾಣಿಸ್ತೈತಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಯಾರಿಗಾದ್ರೂ ಸೀರೆ ಬೇಕಿದ್ರೆ ಖಂಡಿತ ನಿಮ್ಮ ಅಕ್ಕ ತಂಗಿ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದ.